ಯಾಕಂದರೆ ನಿನ್ನೆ ಸೆಲ್ಲರ್ಸ್ ಈ ಫೇವರಲ್ಲೇ ಕ್ಲೋಸ್ ಆಯಿತು. ಸೆಲ್ಲಿಂಗ್ ಬಂತು, ಅದರ ನಂತರ ಮಾರ್ಕೆಟ್ ಸೈಡ್ ವೇಸ್ ಇತ್ತು, ಅವ್ರಿಗೆ ಒಂದು ಒಳ್ಳೆ ಡಿಕೆ ಸಿಕ್ತು. ಅವರಲ್ಲಿ ಏನು ಅಂದ್ಕೊಂಡಿರ್ತಾರೆ, ಇಷ್ಟೆಲ್ಲ ನ್ಯೂಸ್ ಆಯಿತು, ಇಲ್ಲಿಂದ ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆಗ್ಬೋದು, ನಮ್ಗೊಂದು ಒಳ್ಳೆ ಪ್ರಾಫಿಟ್ ಸಿಗ್ಬೋದು ಅಂದ್ಕೊಂಡಿದ್ರು. ಬಟ್ ಇವತ್ತು ಅವರು ಅಗೇನ್ಸ್ಟಲ್ಲಿ ಓಪನ್ ಆಯಿತು. ಅವರು ಏನು ಮಾಡಿದರು, ಇವಾಗ ರಿಯಾಕ್ಟ್ ಮಾಡಿದರು. ಫೈನ್. ಸೊ ಅದಕ್ಕೆ ಮಾರ್ಕೆಟ್ ಒಂದು ಒಳ್ಳೆ ಅಪ್ಸೈಡ್ ಮೊಮೆಂಟಮ್ ಕೊಡ್ತು. ಅದ್ರ ನಂತರ ಮಾರ್ಕೆಟ್ ಇಲ್ಲಿಂದ ಕಂಪ್ಲೀಟ್ಲಿ ಡೌನ್ ಸೈಡ್ ಬಂತು. ಯಾಕಂದರೆ ಅಲ್ಲಿ ಸಸ್ಟೈನ್ ಆಗಲಿಲ್ಲ, ಅಲ್ಲಿ ಅಷ್ಟೊಂದು ಬಯರ್ಸ್ ಸಿಗಲಿಲ್ಲ ಮಾರ್ಕೆಟಿಗೆ. ಅಲ್ಲಿ ಸಸ್ಟೈನ್ ಆಗಲಿಕ್ಕೆ, ಅಲ್ಲಿ ನಿಲ್ಲಲಿಕ್ಕೆ ಬಯರ್ಸ್ ಸಿಗಲಿಲ್ಲ ಮಾರ್ಕೆಟಿಗೆ. ಅದಕ್ಕೆ ಮಾರ್ಕೆಟ್ ಅಲ್ಲಿಂದ ಡೌನ್ ಸೈಡ್ ಬಂತು. ಕೊನೆಗೆ ಬಂದು ಸೇಮ್ ಕ್ಲೋಸಿಂಗ್ ಬಂತು. ಆಲ್ಮೋಸ್ಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ಆಲ್ಮೋಸ್ಟ್ ಸೇಮ್ ಕ್ಲೋಸಿಂಗ್ ಕೊಡ್ತು. 24,000ಗಿಂತ ಅಪ್ ಸೈಡೇ ಬಂದು ಕ್ಲೋಸಿಂಗ್ ಕೊಟ್ಟಿದೆ. ದಟ್ ಮೀನ್ಸ್ ಇಲ್ಲಿ ಮಾರ್ಕೆಟು ಇದನ್ನ ಬ್ರೇಕ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ನಾಳೆ ಫ್ಲ್ಯಾಟ್ ಓಪನ್ ಆಗಿ ಇಲ್ಲಿಂದ ಬ್ರೇಕ್ ಡೌನ್ ಆದರೆ ಒಂದು ಒಳ್ಳೆ ಮೊಮೆಂಟಮ್ ಬರ್ಬೋದು. ನಾನು ಹೇಳ್ತಿದ್ದೀನಿ, ಮಾರ್ಕ್ ಮೈ ವರ್ಡ್ಸ್, 23,600 ತನಕ ಹೋಗ್ಬೋದು ಇಫ್ ಇನ್ ಕೇಸ್ ಮಾರ್ಕೆಟ್ ಫ್ಲ್ಯಾಟ್ ಓಪನ್ ಆಗಿ ಹೋದರೆ. ಇಫ್ ಇನ್ ಕೇಸ್ ನಾಳೆ ಓವರ್ ನೈಟಲ್ಲಿ ಗ್ಯಾಪ್ ಡೌನ್ ಸಿಕ್ತು, ದಟ್ ಮೀನ್ಸ್ ಗ್ಲೋಬಲ್ಸ್ ಏನಾದ್ರು ಏನಾಗಿತ್ತು ಅಥವಾ ಏನೋ ಒಂದಾಗಿತ್ತು, ಯಾರಿಗೆಲ್ಲ ಇವತ್ತು ಸಿಗಿಲ್ಲ, ಅದು ನಾಳೆ ಸಿಕ್ತು ಅಂದ್ಕೊಳ್ಳೋಣ. ಆವಾಗ ಇಲ್ಲಿಂದ ಗ್ಯಾಪ್ ಡೌನ್ ಓಪನ್ ಆದಾಗ ಆವಾಗ ಏನು ಮಾಡ್ತಾರೆ ಅಂದರೆ ಫಸ್ಟ್ ಒಂದು ಪ್ರಾಫಿಟ್ ಬುಕ್ಕಿಂಗ್ ಮಾಡ್ತಾರೆ. ಸೊ ನಾವು ಇಂಟ್ರಾಡೇ ಟ್ರೇಡ್ ಮಾಡುವಾಗ ನಮಗಂತೂ ಕೈಗೆ ಸಿಗಲ್ಲ, ನಾವಂತೂ ಪೊಸಿಷನ್ ತೊಗೊಂಡು ಹೋಗಿಲ್ಲ. ಇಫ್ ಇನ್ ಕೇಸ್ ತೊಗೊಂಡು ಹೋಗಿಲ್ಲ ಅಂದರೆ ಫೈನ್. ಸೊ ಆವಾಗ ನಾವು ಏನು ಮಾಡ್ತೀವಿ ಅಂದರೆ ಇಲ್ಲಿ ETF ಬೈ ಮಾಡೋಣ. ಇಲ್ಲಿ ನಾವು ETF ಬೈ ಮಾಡೋಣ. ಇಫ್ ಇನ್ ಕೇಸ್ ನೀವು ಟ್ರೇಡ್ ಮಾಡಲಿಕ್ಕಾದರೆ ETF ಟ್ರೇಡ್ ಮಾಡಿ ಇಂಟ್ರಾಡೇಲಿ. ಬಿಕಾಸ್ ಮಾರ್ಕೆಟ್ ಇಲ್ಲಿಂದ ಸಡನ್ ರಿಕವರಿ ಕೊಡೋ ಚಾನ್ಸಸ್ ಇರ್ತದೆ ನನ್ನ ಪ್ರಕಾರ. ಇಲ್ಲಾಂದರೆ ಮಾರ್ಕೆಟಲ್ಲಿ ಫಾಲ್ ಆದರೆ ಮೊನ್ನೆ ಹಾಗೆ ನನ್ನ ಪ್ರೆಡಿಕ್ಷನ್ ಕೂಡ ತಪ್ಪಾಗೋ ಚಾನ್ಸಸ್ ಇರ್ತಾರೆ. ಫೈನ್. ಸೊ ಇದು ಫಸ್ಟ್ ಆಯಿತು. ಗ್ಯಾಪ್ ಡೌನ್ ಓಪನ್ ಆದರೆ ಸೆಕೆಂಡ್ ಆಯಿತು. ಇಫ್ ಇನ್ ಕೇಸ್ ಗ್ಯಾಪ್ ಅಪ್ ಓಪನ್ ಆದರೆ, ದಟ್ ಮೀನ್ಸ್ ಮಾರ್ಕೆಟ್ ಇಲ್ಲಿ ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟ್ ಇಲ್ಲಿಂದ ಅಗೇನ್ ಹೋಗೋ ಚಾನ್ಸಸ್ ಉಂಟು. ಇಲ್ಲಿಂದ ಮಾರ್ಕೆಟ್ ಬ್ಲಾಸ್ಟ್ ಆಗ್ತಾರೆ. ಯಾಕೆ ಗೊತ್ತುಂಟಾ, ಇವತ್ತು ತುಂಬ ಜನ ಸೆಲ್ ಮಾಡಿದರು, ಮೊನ್ನೆ ದಿನ ತುಂಬ ಜನ ಸೆಲ್ ಮಾಡಿದರು, ಅಲ್ಲಿಂದ ಮಾರ್ಕೆಟ್ ಸೈಡ್ ವೇಸ್ ಆಯಿತು. ಸೊ ಇವತ್ತು ಗ್ಯಾಪ್ ಓಪನ್ ಆಗ್ತಾ ಏನು ಥಿಂಕ್ ಮಾಡಿದ್ರು ಸೆಲ್ಲರ್ಸು, ಈಗ ಇದು ಫಸ್ಟ್ ಟೈಮ್ ರೇಸ್ ಮಾಡ್ತಾ ಉಂಟು, ಇಲ್ಲಿಂದ ಮಾರ್ಕೆಟು ಸೆಲ್ಲಿಂಗ್ ಬರ್ಬೋದು, ಅವ್ರ ಫೇವರಲ್ಲೇ ಅಗೇನ್ ಹೋಯಿತು. ಸೊ ಮಾರ್ಕೆಟ್ ಇಲ್ಲಿ ಹೋಲ್ಡ್ ಆದಾಗ ಈ ಪ್ರೈಸ್ ಏನು ಹೇಳ್ತಾ ಉಂಟು, ಮಾರ್ಕೆಟ್ ಏನು ಹೇಳ್ತಾ ಉಂಟು, ನಾ ಅಗೇನ್ ಇಲ್ಲಿ ಓಪನ್ ಆಗ್ತಾ ಉಂಟು, ಓಪನ್ ಆಗ್ತಾ ಇದ್ದೀನಿ, ನನ್ನ ಸ್ವಲ್ಪ ಹಿಡ್ಕೊಳ್ಳಿ, ಇಲ್ಲಿ ನಾನು ಸ್ವಲ್ಪ ಸಸ್ಟೈನ್ ಮಾಡಿ ಅಂತ ಮಾರ್ಕೆಟ್ ಹೇಳ್ತಾರೆ. ಸೊ ಆವಾಗ ಇಲ್ಲಿ ಸಸ್ಟೈನ್ ಮಾಡ್ತಾರೆ. ಅಲ್ಲಿಂದ ಬ್ಲಾಸ್ಟ್ ಆದರೆ ಒಂದು ಒಳ್ಳೆ ಮೂಮೆಂಟಮ್ ಬರ್ತಾರೆ. ಆ ಮೂಮೆಂಟಮ್ ನಾವು 24,800 ತನಕ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಈ ಕ್ಲೋಸಿಂಗ್ ತನಕ ಹೋಗೋ ಚಾನ್ಸಸ್ ಉಂಟು. ಥರ್ಡ್ ಒನ್. ಫೋರ್ತ್ ಒನ್ ನೋಡ್ಲಿಕ್ಕೆ ಹೋದರೆ, ಇಫ್ ಇನ್ ಕೇಸ್ ನಾಳೆ ಮಾರ್ಕೆಟ್ ಲಾರ್ಜ್ ಗ್ಯಾಪ್ ಅಪ್ ಓಪನ್ ಆಯಿತು, ದಟ್ ಮೀನ್ಸ್ ಮಾರ್ಕೆಟ್ 24,800, 24,700 ಈ ರೇಂಜೆಲ್ಲ ಗ್ಯಾಪ್ ಅಪ್ ಓಪನ್ ಆದರೆ ಫಸ್ಟ್ ಮಾಡೋದು ಏನಂದರೆ, ಯಾರೆಲ್ಲ ಇಲ್ಲಿ ಸೆಲ್ಲರ್ಸ್ ಇದ್ದಾರೆ ಇವರೊಂದು ರಿಯಾಕ್ಟ್ ಮಾಡ್ತಾರೆ. ಇಫ್ ಇನ್ ಕೇಸ್ ನಿಮ್ಮ ಸ್ಕ್ಯಾಲ್ಪಿಂಗ್ ಆಗಿದೆ, ಇಲ್ಲೊಂದು ನಿಮಗೆ ಸ್ಕ್ಯಾಲ್ಪಿಂಗಲ್ಲಿ ಒಂದು ಮೂಮೆಂಟಮ್ ಸಿಗ್ಬೋದು. ಇಫ್ ಇನ್ ಕೇಸ್ ನೀವು ನನ್ನಾಗಿ ದೊಡ್ಡ ಟ್ರೇಡ್ ಎಲ್ಲ ಕ್ಯಾಪ್ಚರ್ ಮಾಡೋದಿದ್ರೆ ನೀವು ಇಲ್ಲಿ ವರಿ ಮಾಡಬೇಡಿ. ಬಿಕಾಸ್ ಯಾಕಂದರೆ ನಾನು ನಿನ್ನೆ ವೀಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಇಫ್ ಇನ್ ಕೇಸ್ ಮಾರ್ಕೆಟ್ ಈ ರೇಂಜಲ್ಲಿ ಇಲ್ಲಿ ಹೋಯಿತು ಅಂದರೆ ಇಲ್ಲಿ ಸ್ವಲ್ಪ ಸೈಡ್ ವೇಸ್ ಇರ್ಬೋದು ಗ್ಯಾಪ್ ಓಪನ್ ಆಗಿ ಹೋದರೆ. ಬಿಕಾಸ್ ಇಲ್ಲಿ ಸೆಲ್ಲರ್ಸ್ ಕಾಲ್ ಶಾರ್ಟ್ ಮಾಡ್ತಾರೆ, ಇಲ್ಲಿ ಪುಟ್ ಶಾರ್ಟ್ ಮಾಡ್ತಾರೆ, ಅಷ್ಟೊಂದು ಪ್ರೀಮಿಯಮ್ ಕೂಡ ಸಿಗಲ್ಲ. ಸೊ ಅದಕ್ಕೆ ಅವರು ಸ್ವಲ್ಪ ಹತ್ರ ಬರ್ತಾರೆ, ಇಲ್ಲೆಲ್ಲ ಶಾರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಯಾವ ತನಕ ಮಾರ್ಕೆಟು 25,000 ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಗಲ್ಲ, ಅಥವಾ 24,800 ಅಪ್ಸೈಡಲ್ಲಿ ಬ್ರೇಕ್ಔಟ್ ಆಗಲ್ಲ, ಆವ ತನಕ ಮೂಮೆಂಟಮ್ ಸಿಗಲ್ಲ. ಹಾಗೆ ಡೌನ್ ಸೈಡಲ್ಲಿ ಯಾವ ತನಕ ಮಾರ್ಕೆಟು 24,000 ಎಲ್ಲ ಕೆಳಗೆ ಸಸ್ಟೇನ್ ಆಗಲ್ಲ, ಆವ ತನಕ ಮೂಮೆಂಟಮ್ ಬರಲ್ಲ. ಫೈನ್. ಸೊ ಒಂದು ಅಡ್ವೈಸ್ ನಾನು, ಇಫ್ ಇನ್ ಕೇಸ್ ನೀವು ಸ್ವಿಂಗ್ ಟ್ರೇಡಿಂಗ್ ಮಾಡೋದಾದರೆ ಪ್ಲೀಸ್ ಈಗ ನೀವು ಯಾವುದು ಕೂಡ ಪೊಸಿಷನ್ ಮಾಡಬೇಡಿ. ಬಿಕಾಸ್ ಮಾರ್ಕೆಟ್ ಒಂದೊಳ್ಳೆ ಎಂಟ್ರಿ ಕೊಡ್ತಾರೆ, ಬಟ್ ಲಾಸ್ಟಲ್ಲಿ ಮಾರ್ಕೆಟ್ ಸೆಲ್ಲಿಂಗ್ ಬರ್ತಾರೆ. ಈಗ ನೀವು ಮಾರ್ಕೆಟಲ್ಲೂ ಕೂಡ ನೋಡಿ, ಮಾರ್ಕೆಟ್ ಒಂದೊಳ್ಳೆ ಮಾರ್ನಿಂಗಲ್ಲಿ ಒಂದೊಳ್ಳೆ ಹೋಲ್ಡ್ ಮಾಡ್ತಾಯಿತ್ತು, ಬಟ್ ಅಲ್ಲಿಂದ ಮಾರ್ಕೆಟ್ ಸೆಲ್ಲಿಂಗ್ ಬಂತು. ದಟ್ ಮೀನ್ಸ್ ಮಾರ್ಕೆಟ್ ಸೆಲ್ಲಿಂಗ್ ಬರ್ತಾ ಉಂಟು, ಬಯರ್ ಸ್ವಲ್ಪ ಹೋಲ್ಡ್ ಮಾಡ್ತಾ ಇದ್ದಾರೆ. ಈ ಲೆವೆಲ್ನ ಬೇಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಉಂಟು. ಇಫ್ ಇನ್ ಕೇಸ್ ಮಾರ್ಕೆಟ್ ಇಲ್ಲಿಂದ ಅಪ್ ಸೈಡ್ ಹೋದರೆ ಮೂಮೆಂಟಮ್ ಬರುತ್ತೆ, ಡೌನ್ ಸೈಡ್ ಹೋದ್ರೂ ಮೂಮೆಂಟಮ್ ಬರುತ್ತೆ. ನಾಳೆ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ದಿನ ಆಗುತ್ತೆ. ನಾಳೆ ಎಲ್ಲಿ ಕ್ಲೋಸಿಂಗ್ ಕೊಡ್ತಾರೆ ಮಾರ್ಕೆಟು, ಇಲ್ಲಿಂದ ಅಪ್ ಸೈಡ್ ಕ್ಲೋಸಿಂಗ್ ಕೊಡ್ತಾರೆ ಅಥವಾ ಇಲ್ಲಿಂದ ಡೌನ್ ಸೈಡ್ ಕ್ಲೋಸಿಂಗ್ ಕೊಡ್ತಾರೆ. ಇಫ್ ಇನ್ ಕೇಸ್ ಅಪ್ ಸೈಡ್ ಕ್ಲೋಸಿಂಗ್ ಕೊಟ್ಟರೆ ಮಾರ್ಕೆಟ್ ಸ್ಲೋ ಆ್ಯಂಡ್ ಸ್ಟಡಿ ಅಪ್ ಸೈಡ್ ಹೋಗ್ತಾ ಇರ್ತಾರೆ. ಬಿಕಾಸ್ ಇಲ್ಲಿಂದ ಅಪ್ ಸೈಡ್ ಒಂದು ಟ್ರೇಲಿಂಗ್ ಬರ್ತಾ ಉಂಟು. ಇದೆಲ್ಲ ಇಲ್ಲಿ ನೋಡಿ, ಈಗ ನೀವು ಪ್ರೈಸ್ನ ಒಂದು ನೀವು ಅರ್ಥ ಮಾಡ್ಕೊಂಡ್ರೆ ಎಲ್ಲ ಪ್ಯಾಟರ್ನು ಕನೆಕ್ಟ್ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಈಗ ನಾನು ಹೇಳಿದೆ ಇಲ್ಲಿಂದ ಬ್ರೇಕ್ಔಟ್ ಆಗ್ಬೋದು ಅಂತ, ಆವಾಗ ಇಲ್ಲಿಂದ ಬಂದು ಒಂದು ಟ್ರೆಂಡ್ ಲೈನ್ ಕನೆಕ್ಟ್ ಆಯಿತು, ಈ ಟ್ರೆಂಡ್ ಲೈನ್ನ ಬ್ರೇಕ್ಔಟ್ ಆಯಿತು. ಬಿಕಾಸ್ ನಾವು ಪ್ರೈಸ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆಲ್ಲ ಪ್ಯಾಟರ್ನು, ಎಲ್ಲ ಇಂಡಿಕೇಟರು, ಎಲ್ಲ ಸ್ಟ್ರಾಟಜಿ, ಎಲ್ಲ ಲಾಸ್ ಆಗದೆ ಇರೋ ಸ್ಟ್ರಾಟಜಿ ಎಲ್ಲ ಕೂಡ ನಿಮಗೆ ಕನೆಕ್ಟ್ ಆಗ್ತಾರೆ. ಸೊ ಅದಕ್ಕೆ ಪ್ರೈಸ್ನ ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಆ್ಯಕ್ಷನ್ನೇ ಕಿಂಗ್. ಇಫ್ ಇನ್ ಕೇಸ್ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಬೇಕಂದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಉಂಟು, ಅಲ್ಲಿಂದ ಚೆಕ್ಔಟ್ ಮಾಡ್ಬೋದು. ಇಲ್ಲಿ ನಾನು ಲೈವ್ ಕ್ಲಾಸ್ ಎಲ್ಲ ಮಾಡ್ತಾ ಇರ್ತೇನೆ. ಇಫ್ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟೆಡ್ ಇದ್ದರೆ ಜಾಯ್ನ್ ಆಗ್ಬೋದು. ಹಾಗೆ ಡಿಸ್ಕ್ರಿಪ್ಷನಲ್ಲೂ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿದರೆ ನಿಮಗೆ ಇನ್ ಫ್ಯೂಚರಲ್ಲಿ ಏನಾದರೂ ನಾನು ವ್ಯಾಲ್ಯೂಬಲ್ ಕ್ಲಾಸ್ ಅಥವಾ ಏನಾದರೂ ಕೋರ್ಸ್ ಏನಾದರೂ ನಾವು ಮಾಡೋ ಚಾನ್ಸಸ್ ಉಂಟು. ಫೈನ್. ಸೊ ಐ ಹೋಪ್ ನನ್ನ ಪಾಯಿಂಟಲ್ಲಿ ನಿಮಗೆ ಕ್ಲಿಯರ್ ಆಯ್ತು ಅಂತ. ಇಫ್ ಇನ್ ಕೇಸ್ ವಿಡಿಯೋ ಚೆನ್ನಾದರೆ ಡೆಫಿನೆಟ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನಿಮ್ದು ಏನಾದರೂ ವ್ಯಾಲ್ಯೂಬಲ್ ಕಮೆಂಟ್ ನನಗೆ ಡ್ರಾಪ್ ಮಾಡಿ ಹೋಗಿ. ಬಿಕಾಸ್ ನಿಮ್ಮ ಒಂದು ಕಮೆಂಟಿಂದ ನಂಗೆ ಸ್ವಲ್ಪ
ಕಾನ್ಫಿಡೆನ್ಸ್ ಬರ್ತದೆ. ಎಸ್, ನಾನು ಮತ್ತು ಕೂಡ ಕಾಂಟೆಂಟ್ ಕೊಡಬೇಕು ಯೂಟ್ಯೂಬಲ್ಲಿ, ನನ್ನ ನೋಡ್ತಾರೆ ಜನ, ನನ್ನ ಅನಾಲಿಸಿಸ್ ಇಷ್ಟಪಡ್ತಾರೆ. ಇಫ್ ಇನ್ ಕೇಸ್ ಇಷ್ಟ ಆದರೂ ಕಮೆಂಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೂ ಕಮೆಂಟ್ ಮಾಡಿ ಪ್ಲೀಸ್. ಫೈನ್. ಸೊ ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟಬಲ್ ಡೇ. ನಾಳೆ ಸ್ವಲ್ಪ ಮಿಸ್ ಮಾಡಬೇಡಿ, ಬಿಕಾಸ್ ನಾಳೆ ಪ್ರೈಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಮಾರ್ಕೆಟ್ ಏನು ಹೇಳ್ತಾ ಉಂಟು, ನಾನು ಒತ್ತಿ ಅದೇ ವಿಷಯ ಹೇಳ್ತಾ ಇದ್ದೇನೆ ನಿಮಗೆ. ಪ್ರೈಸ್ನ ಅರ್ಥ ಮಾಡ್ಕೊಳ್ಳಿ. ನಾಳೆ ಮಾರ್ಕೆಟ್ ಏನು ಮೂಮೆಂಟಮ್ ಹೇಳ್ತಾ ಉಂಟು, ಏನು ಪ್ರೈಸ್ ಅರ್ಥ ಮಾಡ್ತಾ ಉಂಟು, ಏನು ಪ್ರೈಸ್ ನಿಮಗೆ ಹೇಳ್ತಾ ಉಂಟು, ಎಲ್ಲಿ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಉಂಟು, ಇದನ್ನೆಲ್ಲ ನೀವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಗ್ತದೆ. ಯಾಕೆ ಮಾರ್ಕೆಟ್ ಇಲ್ಲಿಂದ ಸೆಲ್ಲಿಂಗ್ ಬಂತು, ಯಾಕೆ ಮಾರ್ಕೆಟ್ ಇದು ಬಂತು. ಯಾವತ್ತಿದ್ರೂ ನೀವು ಒಂದು ಕ್ವೆಶನಲ್ಲಿ ವೈ ಅಂತ ಹಾಕ್ತಾ ಇದ್ದರೆ ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಎಲ್ಲ ಥಾಟ್ಸು, ಎಲ್ಲ ಕ್ವೆಶನ್ಸು. ಸೊ ಅದಕ್ಕೆ ಎಲ್ಲದಕ್ಕೂ ವೈ ಯಾಕೆ ಇಲ್ಲಿ ಬಂತು, ಯಾಕೆ ಇದು 24,000ಕ್ಕಿಂತ ಕೆಳಗೆ ಬ್ರೇಕ್ ಡೌನ್ ಆಯಿತು, ಯಾಕೆ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳಲ್ಲ, ವಿಡಿಯೋ ನೋಡ್ತಾ ಇರಿ, ಇನ್ ಡೀಟೇಲ್ಸಲ್ಲಿ ನಿಮಗೆ ಅರ್ಥ ಆಗ್ತಾರೆ. ಫೈನ್. ಹ್ಯಾವ್ ಅ ಗುಡ್ ಡೇ, ಹ್ಯಾವ್ ಅ ಪ್ರಾಫಿಟಬಲ್ ಡೇ.